ಸರಿ ಚಿನ್ನ, ಆಯಿತು. ಇನ್ನು ನಿನ್ನ ಮನೆಗೆ ಹೋಗು, ಆಯಿತಾ? ಹಾಂ, ಸಂಜೆ ಬಂದು ಸಿಗ್ತೀನಿ ಮನೇಲಿ. ಇವಾಗ ಯಾರಾದರೂ ನೋಡಿದ್ರೆ ಕಷ್ಟ ಆಗ್ಬಿಡುತ್ತೆ ಚಿನ್ನ. ಗೊತ್ತಾಯ್ತಲ್ಲ ನಿನ್ಗೂ ಪರಿಸ್ಥಿತಿ ಏನು ಅಂತ. ನೀನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? ನಾನು ಆಮೇಲೆ ಯಾರ ಹತ್ರನಾದ್ರು ಸಿಗಾಕೊಂಡ್ರೆ ಆಮೇಲೆ ನಿನ್ನ ಊರಲ್ಲಿರೋಕ್ಕೂ ಬಿಡಲ್ಲ. ಆಮೇಲೆ ಪಂಚಾಯತಿ ಎಲ್ಲ ಕರೆದು ಆಮೇಲೆ ಏನೇನು ದೊಡ್ಡ ರಾಮಾಯಣ ಮಾಡಿಬಿಡ್ತಾಳೆ ನನ್ನ ಹೆಂಡತಿ. ಆಯಿತಾ ಚಿನ್ನ, ಬರ್ತೀನಿ ನಾನಿನ. ಸರಿ ಆಯಿತು ಬಿಡ್ರಿ, ನನಗೂ ಗೊತ್ತು ನಿಮ್ಮ ಪರಿಸ್ಥಿತಿ ಅರ್ಥ ಆಗುತ್ತೆ. ನಾನು ಹಿಂಗೋ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಬಿಡಿ, ನೀವೇನು ಯೋಚನೆ ಮಾಡಬೇಡಿ. ಆಮೇಲೆ ಸಂಜೆಗೆ ಅಡುಗೆ ಮಾಡಿಲ್ಲ ನಿಮಗೆ, ಬರ್ತೀರಾ ಊಟಕ್ಕೆ? ಅಯ್ಯೋ ಇಲ್ಲ ಚಿನ್ನ, ನೀನು ಆಮೇಲೆ ಅಡುಗೆ ಪಡಿಗೆ ಅಂತೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಏನಾದರೂ ಒಂಚೂರು ನಿನಗೆ ಮಾಡ್ಕೋ ಸಾಕು. ನಾನೇನಾದರೂ ಅಡುಗೆ ಊಟ ಅಂತ ಇಲ್ಲಿ ಬಂದುಬಿಟ್ರೆ ಆಮೇಲೆ ನನ್ನ ಹೆಂಡತಿ ಬಂಬಾಯಿ ಬಿಡ್ಕೊಬಿಡ್ತಾಳೆ, ಎಲ್ಲ ಊಟ ಮಾಡ್ಕೊ ಬಂದಿದ್ದೀರಾ ಹಂಗೆ ಹಿಂಗೆ ಅಂತ. ನಿನಗೆ ಗೊತ್ತಲ್ಲ ನನ್ನ ಹೆಂಡತಿ ಹೆಂಗೆ ಅಂತ. ಆಯಿತಾ? ಅಕ್ಕ ನೋಡ್ರಕ್ಕ, ನೀ ಪಾರ್ವತಕ್ಕ ಗೌರಕ್ಕ ನೋಡ್ರಿ, ಇಬ್ರು ಕೈ ಇಟ್ಕೊಂಡು ಹೆಂಗೆ ಮಾತಾಡ್ತವ್ರು ನೋಡ್ರಕ್ಕ. ನನ್ನ ಜೀವನನೇ ಹಾಳು ಮಾಡ್ಬಿಟ್ನಲ್ಲಕ್ಕ ಈ ನನ್ನ ಮಗ. ಇಂಥನ್ನ ಕಟ್ಕೊಂಬಿಟ್ನಲ್ಲಕ್ಕ ನಾನು. ಇನ್ನೊಬ್ಬಳು ಇಟ್ಕೊಂಡಿದ್ದೀನಿ ಅಂತ ಒಂದು ಸುಳಿವು ಕೊಡ್ದಂಗೆ ಇಡ್ತೀನಿ. ಅದು ಎಲ್ಲಿ ಇಟ್ಕೊಂಡಿದ್ನು ಏನೋ, ಈಗ ಊರಿಗೆ ಬಂದ್ಬಿಟ್ಟಾನಲ್ಲಕ್ಕ. ಒಂಚೂರು ಭಯ ಭಕ್ತಿ ಅಂತ ಏನಿಲ್ವಲ್ಲಕ್ಕ ಇವನಿಗೆ, ಯಾರು ಕಂಡ್ರೂ ಭಯ ಇಲ್ವಲ್ಲಕ್ಕ. ಈ ನನ್ನ ಮಗ ಹಿಂಗೆ ಬಿಟ್ರೆ ಆಗಲ್ಲ ಕಣಕ್ಕ. ಇವಳನ್ನಂತೂ ಅವಳ್ದು ಇದು ನೋಡಕ್ಕ, ಕೂದಲು ನೋಡಕ್ಕ ಅವಳ್ದ ಥೂ ಪರ್ಕೆ ಕೂದಲಿದ್ದಂಗೈತೆ. ಇಂಥಳನ್ನ ಇಟ್ಕೊಂಡನಲ್ಲ ಹೋಗಿ ನನ್ನ ಮಗ ಏನಂತ ಹೇಳೋದಕ್ಕ? ಹ್ಞೂ ಕಡೆ ಸಾವಿತ್ರಿ, ನೀನೊಳ್ಳೆ ಚಿಂದಂಗಿದೆಯಲ್ಲೇ. ಇಂಥ ಪರ್ಕೆ ಮುಕ್ತಾರನ್ನ ಹೋಗಿ ಅವಳು ಮುಖದ ಲಕ್ಷಣವಾದರೂ ಐತೇನೆ. ಮೂಗೆ ಯಾವ ಕಡೆಗೆ ಹೋಯ್ತೆ, ಆ ಕೆನ್ನೆ ಯಾವ ಕಡೆಗೆ ಹೋಯ್ತೆ, ಆ ಕೂದಲಂತೂ ಬಾಪ್ ಕಟ್ಕಿನವ ಕಚ್ಚಡವಾಗೈತೆ. ಅಂಥ ಕೂದಲಿರಲ್ನ ಮೈ ಏನು ಒಂಚೂರು ತೆಳ್ಳಗೆ ಅವಳೆ ಅಷ್ಟೇ ಆಗ್ಬಿಟ್ರೆ ಇನ್ನೇನಿಲ್ಲ. ನೀನು ಒಂಚೂರು ಸಾಧಾರಣ ಬಣ್ಣ ಇದೆಯವ. ಹಂಗಂತವ ಬೇರೆಣ್ಣ ಇಟ್ಕೊಂಡನಲ್ಲ ನಿನ್ನ ಗಂಡ, ಏನಂತ ಹೇಳೋಣ ಹೇಳಿ. ಯಪ್ಪ ಇಂಥ ಮನ್ಸ ಅಂದ್ಕೊಂಡಿರ್ಲಿಲ್ಲ ಕಣೆ ನಿನ್ನ ಗಂಡನ. ನಾನು ಪಾರ್ವತಿ ಅವತ್ತು ನೋಡಿದ್ದೀನ. ಏನೋ ಎಂತೋ ನಾವು ಸುಮ್ಮನೆ ಅನುಮಾನ ಪಡ್ತಿದ್ವಿ ಅನ್ಕೊಬಿಟ್ಟು ಕಣೆ. ಈಗ ಇವ್ರು ರಾಸಗಳಿಲ್ಲವ, ಇಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ನೋಡು. ಹ್ಞೂ ಕಣಕ್ಕ, ನಾನಂತೂ ಇಂಥವ್ರು ಅಂತ ಅಂದ್ಕೊಂಡಿರ್ಲಿಲ್ಲ. ನಡೀರಿ ಮೊದಲು ಮಾತಾಡೋಣ ಏನಂತವ. ಹಿಂಗೆ ಬಿಟ್ರೆ ಸುಮ್ಮನೆ ಏನೇನೋ ಕಾಗೆ ಹಾರಿಸ್ತಾರೆ ಕಣಕ್ಕ. ಆಮೇಲೆ ಗೊತ್ತಿಲ್ಲ ಗಂಡಸ್ರು ಹೆಂಗೆ ಅಂತವ ನಿಮಗೆ. ಇವಾಗಲೇ ಹೆಂಗೋ ಸಿಗಾಕೊಂಡವ್ರು ಇಬ್ರು. ಇಲ್ಲೇ ನಿಂತಾರೆ, ಇಲ್ಲೇ ಮಾತಾಡೋದು ಏನು ತೀರ್ಮಾನ ಬರೋದು. ನಡೀರಿ ಅಕ್ಕ. ಅಯ್ಯೋ ಚಿನ್ನ, ಇಲ್ಲೆಲ್ಲ ಹಿಂಗೆಲ್ಲ ಮಾಡಬಾರ್ದು ಚಿನ್ನ. ಊರಲ್ಲಿದ್ದೀವಿ, ನೀನೇನು ಎಲ್ಲೋದ್ರೂ ಹಿಂಗೆ ಆಡ್ತೀಯಲ್ಲ. ನೀನು ಹೇಳೋದು ಗೊತ್ತಾಗಲ್ವಲ್ಲ. ಇಲ್ಲಿ ಅಕ್ಕಪಕ್ಕದವ್ರು ಯಾರಾದ್ರೂ ನೋಡಿದ್ರೆ ಏನಾಗುತ್ತೆ? ನಡಿ ಮನೆಗೆ ಬರ್ತೀನಿ ಸಂಜೆ ಅಂತ ಹೇಳಿಲ್ವಾ? ನಡಿ. ಆದರೂ ನೀನು ಯಾವಾಗಲೂ ಬಿಟ್ಟಿಲ್ವಲ್ಲ ರೀ ನಾನು, ಅದಕ್ಕೆ ಒಂದೇ ಒಂದು ಉಮ್ಮ ಕೊಟ್ಬಿಡೋಣ ಅಂತ ಬಂದೆ ಅಷ್ಟೇ. ಸರಿ ಚಿನ್ನ, ನಾನೇನು ಬರ್ತೀನಿ. ನೀನು ಹುಷಾರಾಗಿ ಮನೆಗೆ ಹೋಗು, ಆಯಿತಾ? ಸರಿ ರೀ, ಆಯಿತು. ನಡಿಯ ಸಾವಿತ್ರಿ, ಹಿಂಗೆ ಬಿಟ್ರೆ ಇವರಿಬ್ರು ಹೊಂಟೋಯ್ತಾರ. ಆಮೇಲೆ ಅಷ್ಟೇ ಹೇಳ್ತಾ ಇದ್ದೀನಿ ನೋಡು. ನಡಿ, ಹೆಂಗವ ರೆಡ್ ಹ್ಯಾಂಡಾಗಿ ಸಿಗಾಕೊಂಡ್ರಿ ಇಬ್ರುನ, ಬಿಡ್ಬಾರ್ದು ಕಣೆ ಇವ್ರನ್ನ. ನಡಿಯೇ. ಹ್ಞೂ ಕಣಕ್ಕ, ಮುತ್ತಿಡೋದು ನೋಡಕ್ಕ ಇಬ್ರು. ಇದನ್ನೆಲ್ಲ ನೋಡೋಕ್ಕೆ ದೇವ್ರು ನನ್ನ ಬದುಕಿಸಿರೋದು. ಯಪ್ಪ, ನನ್ನ ಕಣ್ಣಾದರೂ ಹಿಂಗೆ ಹೋಗ್ಬಾರ್ದು ಅತ್ತಾಗ ಇದನ್ನೆಲ್ಲ ನೋಡಿ. ಅಯ್ಯೋ ದೇವ್ರೆ, ಏನಪ್ಪ ಮಾಡೋಣ? ನಾನು ಏನು ಪಾಪ ಮಾಡಿದ್ನಕ್ಕ? ನನಗೆ ಇಂಥ ಶಿಕ್ಷೆ ಆಗೋಯ್ತದಲ್ಲಕ್ಕ. ಯಾವಾಗಲೂ ನನ್ನ ಜೀವನದಲ್ಲಿ ಹಿಂಗೆ ಆಗೋಯ್ತಲ್ಲಕ್ಕ. ಈ ನನ್ನ ಮಗ ಬೇಡ, ನನ್ನ ಮದುವೆ ಆಗೋಕ್ಕಿಲ್ಲ ಅಂತವ ವಿಷ ತಗೊಂಡ್ರು ಕೇಳಿಲ್ಲ ನಮ್ಮ ಮನೆಯವರು, ಕಟ್ಟಿದ್ರು. ಈಗ ನೋಡೋಕ್ಕೆ ಅಂಥ ಪರಿಸ್ಥಿತಿ ಬಂದೈತೆ ನನಗೆ ಅಂತವ. ನೀನು ಇಲ್ಲೇ ಗೋಳಾಡ್ಕೊಂಡು ನಿಂತಿರ್ತೀಯೋ ಏನು? ಅವ್ರಿಬ್ರು ಹಿಡಿಯೋಣ ಅಂತಿದ್ಯೋ? ನಡಿ ಅಂತ ಹೇಳ್ತಿದ್ದೀನಿ, ಗೋಳಾಡ್ಕೊಂಡು ನಿಂತಲ್ಲ. ನಡಿಯ ಸುಮ್ಮನೆ. ಅಯ್ಯಯ್ಯೋ ಲೇ ಓಡೆ. ಅಯ್ಯೋ, ನನ್ನ ಹೆಂಡತಿ ಬರ್ತಾ ಇದ್ದಾಳೆ ಅನ್ಸುತ್ತೆ. ನನ್ನ ಹೆಂಡತಿ ಗೌರಜ್ಜಿ ಎಲ್ಲ ಕಾಣಿಸ್ತಿದ್ದಾರೆ ಆ ಕಡೆಯಿಂದ. ಓಡೆ. ನಿನ್ ಕಡೆ ನಿನ್ನ ಅಕ್ಕನ ಎಲ್ಲಿಗೆ ಹೊಡ್ತಿದ್ದೀನಿ? ನಿನ್ ಕಡೆ ಅಯ್ಯ, ನಿನ್ನ ಮನೆ ಕಾಯುವಾಗ ನಿಂತ್ಕಳೆಯ. ಎಲ್ಲಿಗೆ ಓಡ್ತಿದ್ಯಾ? ಏನು ಗಣಂದಾರಿ ಕೆಲಸ ಮಾಡಿದ್ಯಾ ಅಂತವಾ? ಬೇರೆ ಓಡ್ತಿದ್ ನಿಂತ್ಕಳೆ ಇಲ್ಲೆಯಾ? ಸಬ್ಬಾಸ್ ಕಣ್ಗೌರಕ್ಕ, ಚೆನ್ನಾಗಿ ಹೇಳಿದೆ ಇಬ್ರು. ಓಹ್ ಗೌರಕ್ಕ, ಏನಾಯ್ತಕ್ಕ? ಇದ್ಯಾಕಕ್ಕ ನಾನು ಹಿಂಗೆ ಇಟ್ಕೋತಾ ಇದ್ದೆ? ಏನಾಯ್ತಕ್ಕ? ಏನಾಯ್ತು ಅಂತವಾ? ನಡಿ ಪಂಚಾಯತ್ ಕಟ್ಟಿಗೆ ನಡಿ. ಅಲ್ಲಿ ತೀರ್ಮಾನದಲ್ಲಿ ಹೇಳ್ತೀನಿ ಏನಾಯ್ತು ಎಂತಾಯ್ತು ಅಂತವೆಲ್ಲವಾ. ಕಣ್ಣಾರೆ ನೋಡಿದೀವಿ ಕಣಪ್ಪ. 3 ಜನ ಇದ್ದೀವಿ ಸಾಕ್ಷಿಗೆ. ಇಬ್ರಲ್ಲ ಅಂತವಾ 3 ಜನ ಇದ್ದೀವಿ ಸಾಕ್ಷಿಗೆ. ನಡಿ. ಇವತ್ತು ಪಂಚಾಯತಿ ಕಟ್ಟಿ ಕೂರ್ಸದಿಯಾ? ನಿನಗೆ ಏನಾಯ್ತು ಅಂತವೆಲ್ಲವಾ ಆ ವಿವರಣೆ ಕೊಡ್ತೀವಿ. ನಡಿಯಪ್ಪ. ಇಂಚುವೆ ನೋಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ನಡಿಲ್ಲ. ನಡಿ ಪಂಚಾಯತಿ ಕಟ್ಟಿಗೆ ನಡಿ, ನಿನಗೆ ಎಲ್ಲ ವಿವರಣೆ ಕೊಡ್ತೀವಿ. ಏನು ಮಾತಾಡ್ತಿದ್ದೀರಕ್ಕ? ಏನಕ್ಕ ಪಂಚಾಯತಿ ಕಟ್ಟೆ? ಏನಂತ ಮಾತಾಡ್ತಾ ಇದ್ದೀರಾ ನೀವು? ಈ ಸಾವಿತ್ರಿ ಇವರೆಲ್ಲ ಯಾಕೆ ಬಂದಿದ್ದಾರೆ ಇಲ್ಲಿಗೆ? ಹಾಳಾದವನೇ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾ ಇದೀಯಾ? ನನ್ನ ಮನೆನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ನಿನಗೆ ಬರ್ಬಾರ್ದು ಬಂದು ಸಾಯೋದು ಬೇಡವಾ? ನಿನಗೆ ಏನೇನೋ ರೋಗ ಬಂದವಾಗೆಲ್ಲವ ಆಸ್ಪತ್ರೆ ಅಲ್ದುವ ಬೆಂಗಳೂರಿಗೆಲ್ಲವ ಕರ್ಕೊಂಡು ಹೋಗಿ ನಾನು ವಾಸಿ ಮಾಡ್ಕೊಂಡು ಬಂದಿದ್ದೀನಿ. ಕೃತಜ್ಞತೆ ಅಂದ್ರೂ ಬೇಡವೇನೋ? ಇವಳು ಯಾವಳ ಜೊತೆ ಅಲ್ಲೇ ಹೊಡ್ಕೊಂಡಿದ್ಯಲ್ಲ ನೀನು? ಮಾನ ಮರ್ಯಾದೆ ಇಲ್ವಾ? ಇವಳು ಇಟ್ಕೊಂಡಿದ್ಯಲ್ಲ, ನಿನಗೆ ನಾಚಿಕಾದ್ರೂ ಆಗಕ್ಕಿಲ್ವಾ? ವಯಸ್ಸಿಗೆ ಬಂದಿರೋ ಮಗಳವಳೆ. ಅಂಥದ್ರಲ್ಲಿ ಈವಮ್ಮನ ಇಟ್ಕೊಂಡು ಊರು ಗಂಟವ ಕರ್ಕೊ ಬಂದಿದೆಯಲ್ಲ. ನಾನು ಇನ್ನು ಯಾರಾದರೂ ಏನಾದ್ರು ಅಂದರ ಏನು? ನಿನ್ಗೊಂಚೂರು ಮರ್ಯಾದೆ ಗಿರ್ಯಾದೆ ಏನಾದ್ರು ಐತೇನ ನಿನಗೆ?
ಏನಂತ ಕಟ್ಕೊಂಬಿಟ್ನ ಏನೋ ಕಾಣೆ ಕಣಯ್ಯ ನಿನ್ನ ವಯಸ್ಸಾಗೈತೆ ನಾನು ಕಟ್ಕೊಳಲ್ಲ ಅಂತವ ಬಡ್ಕೊಂಡೆ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ಸರಿ ಹೇಳ್ದೆ ನಾನು ವಿಷ ಬೇರೆ ಕುಡ್ದೆ ನಾನು ನಿನಗೆ ಮದುವೆಗಿನ ಮುಂಚೆನೆಯ ಸಂಬಂಧಿತ್ತು ಅಕ್ರಮ ಸಂಬಂಧ ಅಂತವ ನಮ್ಮ ಅಕ್ಕಂದಿರೆಲ್ಲವ ಹೇಳಿದ್ರು ಆದ್ರೂ ನಾನು ಕೇಳಲಿಲ್ಲ ಆದರೂ ನನ್ಗೆ ಅನುಮಾನ ಬಂದು ನೀನು ವಿಷ ಕುಡ್ದೆ ನಮ್ಮ ಅಪ್ಪ ಅಮ್ಮ ಕೇಳಿಲ್ಲ ನಾನು ಕೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ ನೋಡು ಅಪ್ಪ ಅಮ್ಮ ಕೇಳ್ದಲೆ ನನ್ನ ತಗೊಂಬಂದು ಹಿಂಗೆ ಜೈಲಿಗೆ ತಳ್ಬಿಟ್ರಲ್ಲ ನನ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ ಯಾರಿಗೆ ಅಂತ ಹೇಳೋಣಯ್ಯ ನಿನ್ನಂತರನ್ನ ನಾನು ಕಟ್ಕೊಂಡು ಎಲ್ಲಿ ಬದುಕನು ಏನು ಸಾಯನು ಏನು ಮಾಡೋಣ ಹೇಳು ಹಿಂಗೆ ಮೋಸ ಮಾಡೋಕ್ಕೆ ನಿನಗೆ ಮನ್ಸಾದ್ರೂ ಬಂತ ಹೆಂಗೆ ಬಂತು ಮನ್ಸು ಅಂತವ ನನ್ನಂತ ಎಂಟಿಗಿನ್ನ ಎಂಟಿ ಬೇಕೇನಯ್ಯ ನಿನಗೆ ಎಷ್ಟೊತ್ತು ರಾತ್ರಿ ಬಂದರೂ ಅಡುಗೆ ಮಾಡಿರ್ತಿದ್ನಲ್ಲ ಬಿಸಿ ಮುದ್ದೆನೇ ಮಾಡಿರ್ತಿದ್ನಲ್ಲ ನಿನಗೆ ಯಾವತ್ತಾದ್ರೂ ಏನ್ರಲ್ಲಿ ಕಮ್ಮಿ ಮಾಡಿದ್ದೀನಿ ಅಂತವ ನನ್ನನ್ನು ಬಿಟ್ಟು ಈ ಸೂಳೆ ಮುಂಡೆನ ಕಟ್ಕೊಂಡಿದ್ಯಾ ನೀನು ಆದ್ರಗಿತ್ತಿ ಮುಂಡೆ ಇವಳು ಇವಳಿಗೈತೆ 4 ಇಂಥವ್ರಿಗೆಲ್ಲವ ನಾಲ್ಕು ಬಾರಿಸಿದ್ರೇನೆ ಬುದ್ಧಿ ಬರೋದು ಏಯ್ ಹಾದ್ರಿಗಿತ್ತಿ ಮುಂಡೆ ಏನೇ ಬಂದಿರೋದು ನಿನಗೆ ನನ್ನ ಗಂಡನೇ ಬೇಕಿತ್ತೇನೆ ನಿನಗೆ ಹಾಳಾದಳೆ ಎಷ್ಟು ಜನದ ಮನೆ ಹಾಳು ಮಾಡಿದ್ಯಾ ಹಿಂಗೆ ನನ್ನ ಮನೆ ಹಾಳು ಮಾಡೋಕ್ಕೆ ಅಂತಾನೆ ಬಂದಿದ್ಯಾನೆ ನೀನು ನಾಚಿಕೆ ಮಾನ ಮರಿದಿಲ್ವೇನೆ ಇನ್ನೊಂದು ಗಂಡ ಜೊತೆಗೆ ಇನ್ನು ಸೇರ್ಕೊಂಡು ಹಿಂಗೆ ಲಲ್ಲೆ ಹೊಡಿತಾ ಇದೆಯಲ್ಲ ಬೀದಿಲಿ ಥೂ ನಿನ್ನಂಥ ಸೂಳೆ ಮುಂಡೆಗೆ ನಾಚಿಕೆ ಮಾನ ಮರಿದಿರ್ತದೆ ನಾನು ಸುಮ್ಮನೆ ಬೈದು ನನ್ನ ಬಾಯಿ ಯಾಕೆ ಹೊಲ್ಸ್ ಮಾಡ್ಕೊಳ್ಳೋಣ ನಿನಗೆ ನಡೀರಿ ಇಬ್ರು ಪಂಚಾಯತಿ ಕಟ್ಟಿಗೆ ನಡೀರಿ ಐತದ ಏನು ತೀರ್ಮಾನ ಮಾಡೋಣ ಅಂತವ ಮಾಡೋಣ ನನಗೂ ಸಾಕಾಗಿ ಹೋಗೈತೆ ನಿಮ್ಮಿಂದವ ಹಾಳು ಬಿದ್ದೋಗಿದ್ದೀರಲ್ಲ ಎಲ್ಲವ ಥೂ ನನಗೆ ನಾಚಿಕೆ ಆಯ್ತದ ನಿಮ್ಮ ಸಂಬಂಧದ ಬಗ್ಗೆ ಮಾತಾಡೋಕ್ಕೆ ಏನು ಬಂದಿರೋದು ನಿನಗೆ ಅಲ್ಲ ಆ ವಯಸ್ಸಾದನ್ನ ಕಟ್ಕೊಂಡು ನಾನು ಸಾಯೋದಲ್ದೇನೆ ನೀನು ಬಂದು ಬುಟ್ಟಿಗೆ ಬಿದ್ದಿದೆಯಲ್ಲ ನನ್ನ ಮಗಂಗೆ ಅಲ್ಕಡೆ ನಿನಗೇನೆ ಬಂದಿದ್ದು ಗಣ್ಣೆಲ್ಲವ ಡೈವರ್ಸ್ ಕೊಟ್ಟು ಬಂದಿದ್ದೀನಿ ಅಂತ ಹೇಳ್ತಿದ್ದಂತಲ್ಲ ಏನು ಸುರ್ಸುಂದ್ರ ಅಂತವ ಇವನಿಗೋಸ್ಕರವ ಅಂತವ ಡೈವರ್ಸ್ ಬೇರೆ ಕೊಟ್ಬಿಟ್ಟು ಬಂದ ವಯಸ್ಸಿಗೆ ಬಂದಿರೋ ಮಗನ ಬಿಟ್ಬಿಟ್ಟು ಬಂದಿದೆಯಲ್ಲ ನಿನಗೇನೆ ಬಂದಿರೋದು ಆಗ ನಿನಗೆ ಹಾಳದವಳೆ ನನಗ್ಯಾಕೆ ಹೇಳೋಕೆ ಬರ್ತೀಯ ನೀನು ನಿನಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮೇಲೇನೆ ಕೈ ಮಾಡ್ತೀಯಲ್ಲ ನೀನು ಅಯ್ಯೋ ಹೇಳಯ್ಯ ನಿನ್ನ ಹೆಂಡತಿಗೆ ಮೊದಲು ಕೈ ಮಾಡೋದು ನಿಲ್ಸು ಅಂತವ ಹೇಳು ಮೊದಲು ನಿನ್ನ ಹೆಂಡತಿಗೆ ಏನಂತ ಅನ್ಕೊಬಿಟ್ಟವಳು ನನಗೆ ಯಾಕೆ ಕೈ ಮಾಡ್ತಾ ಇದ್ದಾಳು ಏನೇ ನಿಂದು ನೀನು ಗಂಡನ ಅಷ್ಟೊಂದು ಇದ್ದಿದ್ರೆ ನೀನು ಬಸ್ತಲ್ಲಿ ಇಟ್ಕೋಬೇಕಿತ್ತು ಕಣೆ ಯಾಕೆ ಬಿಟ್ಟೆ ನಿನ್ನ ಗಂಡನ ನಿನಗೆ ಅಷ್ಟೊಂದೆಲ್ಲ ಇದ್ದರೆ ನಿನ್ನ ಗಂಡನ ಬಸ್ತಲ್ಲಿ ಇಟ್ಕೋಬೇಕಿತ್ತು ಬಸ್ತಲ್ಲಿ ಇಟ್ಕೊಳ್ಳೋದು ಬಿಟ್ಟಿದ್ಯಾ ಗಂಡನ ಲೂಸಾಗಿ ಅವನಿಗೆ ನಿನ್ನಿಂದ ಪ್ರೀತಿ ಸಿಕ್ಕಿಲ್ಲ ನಿನ್ನಂತ ಕರಿ ಮುಸುಡಿನ ಕಟ್ಕೊಂಡು ಯಾಕೆ ಸುಮ್ಮನೆ ಇರೋಣ ಅಂತವ ಅವ್ನು ನನ್ನಂತರ ಜೊತೆಗೆ ಬಂದ ಕಣೆ ನಮ್ಮಿಬ್ರದ್ದು ಇವತ್ತವತ್ತಿಂದಲ್ಲ ಕಣೆ 5 ವರ್ಷದಿಂದ ಜೊತೆಗಿದ್ದೀವಿ ನಾವೆಂಥ ಪ್ರೇಮಿಗಳು ಅಂತವ ನಮ್ಮಿಬ್ರಿಗೆ ಗೊತ್ತು ನೀನು ಯಾವಳೆ ಮಧ್ಯದಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ನೀನು ಬಂದ್ಬಿಟ್ಟು ಇವಾಗ ಕಟ್ಕೊಬಿಟ್ಟು ಅಲ್ಲಾಡ್ಸಕ್ಕೆ ಬಂದ್ಬಿಟ್ರೆ ಮಧ್ಯದಲ್ಲಿ ನಾನು ಕೇಳ್ಬಿಟ್ಟೆ ನಿನ್ನ ಮಾತನ್ನ ನಾನುಂಟು ನನ್ನ ಗಂಡನೇ ಕಣೆ ಅವನು ತಾಳಿ ಒಂದು ಕಟ್ಟಿಲ್ಲ ಅಷ್ಟೇ ನನ್ನ ಗಂಡನೇ ನೀನು ನನ್ನ ಹತ್ರ ಮಾತಾಡಕ್ಕೆ ಬರ್ಬೇಡ ನೀನು ಕಡೆ ಸೂಳೆ ನೀನೇ ಹಾದ್ರಗಿತ್ತಿ ಕಣೆ ನೀನು ಯಾಕೆ ನನ್ನ ಹತ್ರ ಮಾತಾಡಕ್ಕೆ ಬರ್ತಾ ಇದೆಯಾ ಏನು ಅಂದ್ಕೊಬಿಟ್ಟಿದ್ಯಾ ನೀನು ನಾಲ್ಗೆ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡ್ಬೇಕು ನೀನು ಲೇ ಯಾವಳೆ ನೀನು ಆಡ್ಬಿಟ್ಟು ನೀನು ಎಷ್ಟೇ ನಿನಗೆ ಧೈರ್ಯ ನಿನಗೆ ನಮ್ಮ ಸಾವಿತ್ರಿ ಮೇಲೆ ಮಾತಾಡೋಕೆ ಬರ್ತೀಯನೇ ಲೋಪರ್ ಮುಂಡೆ ನೀನು ಇನ್ನೊಬ್ಬ ಗಂಡಸ್ನ ಮದುವೆ ಆಗಿರೋ ಗಂಡಸ್ನ ಇಟ್ಕೊಂಡು ನೀನು ಏನು ಅಲ್ಲಾಡ್ಸಿದ್ಯಾ ಇಲ್ಲಿ ಏನು ನಾಚಿಕೆ ಮಾನ ಮರ್ಯಾದಿಲ್ವೇನೆ ನಿನಗೆ ಥೂ ನೀವೆಲ್ಲವ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಿರೋರು ನಿಮ್ಮಂಥರ ಜೊತೆ ಏನು ಮಾತಾಡ್ಬೇಕು ತಗ ನಾವು ಅಲ್ಲ ಕಣೆ ಲೋಪರ್ ಸೂಳೆ ಮುಂಡೆ ನೀನು ನೀನು ನಮ್ಮ ಸಾವಿತ್ರಿಗೆ ಅಂಥದ್ದು ಇಂಥದ್ದು ಅಂತ ಮಾತಾಡ್ತೀಯ ನೀನು ನಮ್ಮ ಸಾವಿತ್ರಿ ಪತಿವ್ರತೆ ಕಣೆ ನಿನ್ನಂಗೆ ಬೀದಿಲಿ ಹೋಗೋ ಗಂಡಸ್ರನ್ನೆಲ್ಲ ಬುಟ್ಟಿ ಹಾಕೊಂಡು ಚಲ್ಲಾಟ ಆಡೋಳಲ್ಲ ಕಣೆ ಥೂ ನಿನಗೆ ನಾಚಿಕೆ ಆಗೋದಿಲ್ಲ ನಿನಗೆ ನಿನ್ನ ಮುಷ್ಟಿಗಿಷ್ಟು ಬೆಂಕಿ ಹಾಕ ಸಾವಿತ್ರಿ ಈ ಲೋಪರ್ ಮುಂಡೆ ಹತ್ರ ಏನು ಮಾತಾಡ್ತಿದ್ದಿ ನಡೀಲೆ ಹೋಗೋಣ ಸೂಳೆ ಮುಂಡೆ ಅವಳು ಇವಳ್ತಾವ ಏನು ಮಾತಾಡ್ತೀಯಾ ನಡಿಯ ಪಂಚಾಯತಿ ಕಟ್ಟಿಗೆ ಮಾತಾಡೋಣ ನೀನು ಲೋಪರ್ ಮುಂಡೆ ಅದೇನು ಹೇಳ್ತೀಯ ನೀನು 5 ವರ್ಷದಿಂದ ಜೊತೆಗಿದೆಯಾ 10 ವರ್ಷದಿಂದ ಜೊತೆಗಿದೆಯಾ ನೋಡ ನಡಿಯೇ ಅಲ್ಲೆಲ್ಲವ ಪಂಚಾಯತಿ ಕಟ್ಟಿಗೆ ಎಲ್ಲ ಚೀಕಾರ ಹಾಕಿ ಚಪ್ಪಲಿ ಹೊಡೆದು ಓಡಿಸ್ತಾರೆ ನೋಡಿ ನೀನು ಊರಿಂದವ ಬುದ್ಧಿ ಬರ್ತದೆ ನಿನಗೆ ನಿಮ್ಮಂಥವ್ರಿಗೆಲ್ಲವ ಹಂಗೆ ಮಾಡಿದ್ರೆ ಕಣ್ರಿ ಸರಿ ಲೋಪರ್ ಸೂಳೆ ಮಕ್ಕಳ ನಡೀರೆ ನಡಿಯಯ್ಯ ನಿನಗೆ ಮರ್ಯಾದೆ ಬೇರೆ ಕೇಳಿ ನಿನಗೆ ಥೂ ಅದೇನು ಕುಮಾರ ಅಂತ ಬೇರೆ ಹೆಸರಿಟ್ಕೊಂಡವನು ಅಷ್ಟು ಚೆನ್ನಾಗಿರೋದನ್ನ ನಡಿಯಯ್ಯ ಮಾನ ಮರ್ಯಾದೆ ಇಲ್ದಿರೋನು ಇನ್ನೊಬ್ಳು ಹೆಂಗಸ್ನ ಇಟ್ಕೊಂಡು ಅದು ಊರಿಗೆ ಬೇರೆ ಕರ್ಕೊಬಂದು ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋನು ಇವನು ನಡೀರ ಸಾವಿತ್ರಿ ನಡಿಯ ಇಲ್ಲಿ ಏನೇ ಮಾತಾಡ್ತೀವಿ ಇವಳ ಹತ್ರವ ಇವಳ ಹತ್ರ ಮಾತಾಡೋದಕ್ಕೆ ಹೋಗಿ ಸ್ನಾನನೇ ಮಾಡ್ಕೋಬೇಕಾಯ್ತದ ನೀನು ಅಂತ ಕೆಟ್ಟ ಮುಂದೆ ಇವಳು ಕೆಟ್ಟ ಕೂತಿರೋ ಮುಂದೆ ಇವಳು ತಾವೇನು ಮಾತಾಡ್ತಿದ್ದಿ ನಡಿ ಸಾವಿತ್ರಿ ಹೋಗೋಣ ಪಂಚಾಯತಿ ಗಟ್ಟಿಗೆ ಲೇ ಪಾರ್ವತಿ ಮೊದಲು ಗೌಡ್ರಿಗೆ ಫೋನ್ ಮಾಡಿ ಪಂಚಾಯತಿ ಕಟ್ಟಿ ಕೂರ್ಸಕ್ಕೆ ಹೇಳು ಎಲ್ಲವ ಹೋಗೋಣ ಅದೇನು ತೀರ್ಮಾನ ಮಾಡೋಣ ಇವತ್ತು ಈ ನನ್ನ ಮಗ ಇವತ್ತು ಎಲ್ಲದಕ್ಕೂ ದಂಡ ತೆರಬೇಕು ನನ್ನ ಮಗ ಇವತ್ತು ಚಪ್ಪಲಿ ಹೊಡೆದು ಅವಳು ನೋಡಿಸ್ತೀವಿ ನಿನ್ನ ಊರಲ್ಲಿ ಬೆತ್ತಲೆ ಅಡುಗೆ ಮಾಡ್ತೀನಿ ಬಾರೆಯ ನಿನ್ನ ಬಾರೆಯ ಮಾಡ್ತೀನಿ ಇವತ್ತು ನಿನಗೆ ಪಂಚಾಯತಿ ಕಟ್ಟಿಲ್ಲ ಐತೆ ನಡಿ ನಿನಗೆ ಏನ್ ಗೌರಕ್ಕ ಏನಿದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ಯಲ್ಲ ನಡಿ ಅದೇನಾಗುತ್ತೆ ನೋಡ್ತೀನಿ ನಾನು ಪಂಚಾಯತಿ ಕಟ್ಟೆಲಿ ನಾನೇನ್ ಮಾಡಬಾರ್ದು ಮಾಡ್ಬಿಟ್ಟಿದ್ದೀನ ಏನ್ ಅನ್ಕೊಬಿಟ್ಟಿದ್ಯಾಕ ನೀನು ಏನ್ ಬೇಕು ಅದನ್ನೇ ಮಾತಾಡ್ತಿದ್ಯಲ್ಲಕ್ಕ ಏನ್ ಬೆತ್ತಲೆ ನಿಲ್ಸೋದು ಯಾರು ಏನ್ 2 ಮದ್ವೆ 3 ಮದ್ವೆ ಆಗೇ ಇಲ್ವಾ ನಾನು 2 ಮದ್ವೆ ಆಗ್ತೀನಿ ತಗೋ ಇಟ್ಕೊಳ್ಳೋರು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಅವಳು ನನ್ನ ಹೆಂಡತಿಗೆ ಇಷ್ಟ ಇಲ್ಲ ಇಟ್ಕೊಳ್ಳೋದು ಅಂದ್ರೆ ಮದ್ವೆನೇ ಆಗ್ತೀನಿ ತಗೊಳಕ ಇನ್ನೊಂದು ಮದ್ವೆ ಆಗ್ತೀನಿ
ಅದ್ರಲ್ಲಿ ಏನ್ ಸಮಸ್ಯೆ ಅಂತವ ಏನ್ ನೀನ್ ನನ್ನ ಹತ್ರ ಮಾತಾಡಕ್ ಬರೋದು ಶರೀರ ಕಿಲ್ಕೊಂಡ್ ಗೌರಕ್ಕ ನಿನ್ ವಯಸ್ಸಿಗೆ ಮರ್ವಾದೆ ಕೊಡ್ತಿದ್ದೀನಿ ನಾನು ಮರ್ವಾದೆನ ಉಳಿಸ್ಕೊಳೋದ್ ಕಲ್ತ್ಕೊ ನೀನು ಏನೇನೋ ಕೆಟ್ಟಾಗೆಲ್ಲ ಮಾತಾಡ್ದೆ ಶರೀರಕ್ಕಿಲ್ಲ ಯಾರನ್ನ ಚಪ್ಪಲಿಯಿಂದ ಹೊಡೆದು ಕಳಿಸ್ತೀಯಾ ನೋಡ್ತೀನಿ ನೋಡಿ ಏನು ಗೌಡ್ರು ಅದೇನ್ ತೀರ್ಮಾನ ಕೊಡ್ತಾರೆ ಇವತ್ತು ನಡೀತಾರೆ ನಡಿ ತೀರ್ಮಾನ ಆಗೋಗ್ಲಿ ಇವತ್ತು ಅದೇನಾಯ್ತದ ಪಂಚಾಯತಿ ಕಟ್ಟಿಗೆ ನಾನೇ ನೋಡ್ತೀನಿ ಅದು ಏನ್ ಪಂಚಾಯತಿ ಕಟ್ಟಿಲಿ ಮಾಡ್ತೀರಿ ನೀವು ಅಂತವಾ ಬಾರೆ ನನ್ನ ಹೆಂಡತಿ ಅನ್ನಿಸ್ಕೊಂಡಿರೋಳೆ ಬಾರೆ ಪಂಚಾಯತಿ ಕಟ್ಟಿಗೆ ಇವತ್ತು ಐತ್ಕೊಂಡು ಬಾರೆ ನಿನಗೆ ಡಿವೋರ್ಸ್ ಕೊಟ್ಟು ಹೋಗ್ತಿರೋದೆ ನಿನ್ನಂತವಳ ಜೊತೆಲಿ ಯಾವಳು ಇರ್ತಾಳೆ ನಿನ್ನಂತ ಕರಿ ಮಡಿಕೆ ಜೊತೆಲಿ ಯಾವಳು ಸಂಸಾರ ಮಾಡ್ತಾನೆ ಯಾವನ್ ಮಾಡ್ತಾನೆ ನಡಿ ಇವತ್ತು ಒಳ್ಳೆ ಚಾನ್ಸ್ ಸಿಕ್ಕೈತೆ ಬಾ ಚಿನ್ನ ಹೋಗೋಣ ಬಾ ಚಿನ್ನ ಅದು ಏನ್ ಮಾಡ್ತಾರೆ ನೋಡೋಣ ಪಂಚಾಯತಿ ಕಟ್ಟೆಲಿ ನನ್ನ ಮಕ್ಳು ಇಬ್ರು ಎಲ್ಲರೂ ಸೇರ್ಕೊಂಡು ಏನ್ ಮಾಡ್ತಾರೆ ನೋಡೋಣ ನನ್ನನ್ನು ಏನು ಕಿತ್ಕೊಳಕ್ಕಾಗಲ್ಲ ಯಾರು ಈಗಲೇ ಹೇಳ್ತಾ ಇದ್ದೀನಿ ನಡಿ ಹೋಗೋಣ ಪಂಚಾಯತಿ ಕಟ್ಟಿಗೆ